ನಾಲತುವಾಡ ಕಳೆದ ಹಲವು ವರ್ಷಗಳಿಂದಲೂ ನಮ್ಮ ಕುಟುಂಬ ರಾಜಕೀಯ ಕ್ಷೇತ್ರದೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಬಡವರ ದೀನ ದಲಿತರ ಸಂಕಷ್ಟಕ್ಕೆ ಕೈಲಾದಷ್ಟು ಸ್ಪಂದಿಸುವ ಮೂಲಕ ನಮ್ಮ ಸೇವೆಯಲ್ಲಿ ದೇವರನ್ನ ಕಾಣ್ತಾ ಇದ್ದೇವೆ ಎಂದು ಸಿಬಿ ಅಸ್ಕಿ ಹೇಳಿದರು. ಸ್ಥಳೀಯ ಜಂಟಿಂಗರಾಯ ದೇವಸ್ಥಾನದ ಆವರಣದಲ್ಲಿ ಬುಧವಾರ ಅಸ್ಕಿ ಫೌಂಡೇಶನ್ ಹೊರತಂದಂತಹ ದಿನದರ್ಶಿಕೆ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮಿಣಜಗಿ, ಕೊಣ್ಣೂರ, ಯಲಗೂರ, ತಾಳಿಕೋಟಿ, ಮುದ್ದೇಬಿಹಾಳ ಹಾಗೂ ನಾಲತುವಾಡ ಭಾಗದಲ್ಲಿ ನಮ್ಮ ಫೌಂಡೇಶನ್ ಸೇವೆಯನ್ನ ಮಾಡ್ತಾ ಇದ್ದು, ರೈತರು ಅಕಸ್ಮಾತ್ ಆತ್ಮಹತ್ಯೆಗಳನ್ನ ಮಾಡಿಕೊಂಡ ಘಟನೆಗಳು ಗಮನಕ್ಕೆ ಬಂದರೆ ಸ್ಥಳಕ್ಕೆ ಧಾವಿಸಿ ಸರ್ಕಾರದಿಂದ ಪರಿಹಾರ ಹಾಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದರು. ಕೊರೋನಾ ವೇಳೆ ಸಹಾಯ, ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟವರಿಗೆ ಪರಿಹಾರ, ರಂಜಾನ್ ವೇಳೆ ಸತತ ಇಫ್ತಿಯಾರ್ ಕೂಟಗಳ ಆಯೋಜನೆ, ದೇವಸ್ಥಾನಗಳಿಗೆ ದೇಣಿಗೆ, ದವಸ ಧಾನ್ಯಗಳ ವಿತರಣೆ, ಇನ್ನು ಹಲವಾರು ಸೇವೆಗಳಲ್ಲಿ ತೊಡಗಿಸಿಕೊಂಡಂತಹ ನಮ್ಮ ಸಂಸ್ಥೆಗೆ ಹೆತ್ತವರ ಮಾರ್ಗದರ್ಶನದಿಂದ ಮಾತ್ರ ಅಂತ ಹೇಳಿ ಅವರು ಈಗಾಗಲೇ 25,000ಕ್ಕೂ ಹೆಚ್ಚು ದಿನದರ್ಶಿಕೆಗಳನ್ನು ಮುದ್ರಿಸಿದ್ದು, ಮುಂದಿನ ದಿನಗಳಲ್ಲಿ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಒತ್ತು ಕೊಡ್ತೇನೆ ಅಂತ ಹೇಳಿ ತಿಳಿಸಿದ್ರು. ಸರ್ ಹೇಳಿದಾಗೆ ಸುಮಾರು ನಮ್ಮ ಫೌಂಡೇಶನ್ ಬಗ್ಗೆ ಎರಡು ಮಾತನಾಡಿ ಹೇಳ್ತೀನಿ. ಇನ್ನು ಕೆಲವು ನಿಮಿಷಗಳಲ್ಲಿ ನಮ್ಮ ಪಟ್ಟಣ ಪರಿಷತ್ ಅಧ್ಯಕ್ಷರು ಆಗಮಿಸಕತ್ತಾರ. ಅವ್ರು ಬಂದ ತಕ್ಷಣ 2 ನಿಮಿಷ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಮಾಡ್ತೀವಿ. ಈ ಒಂದು ಫೌಂಡೇಶನ್ 2018 ಯಾಕೆ ಇದನ್ನು ಮಾಡಿದ್ವಿ, ಏನು ಮಾಡಿದ್ವಿ 2 ಮಾತಲ್ಲಿ ತಮ್ಮ ಮುಂದೆ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಮುಂಚೆಯಿಂದನೂ ಸಹಿತ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವೆ ಮಾಡ್ಬೇಕಂತ ಮುಂಚೆ ನಾವು ಒಂದ್ಸಲ ಹಿಂದೆ ಕೊಣ್ಣೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ 2018 ನಮ್ಮ ಕಾಕರ್ ಮಿಸ್ ಅವರು ಜ್ಯೋತಿ ಅಸ್ಕೇತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಆ ಮುಖಾಂತರ ನಾವು ರಾಜಕೀಯಕ್ಕೆ ಬಂದು ಮುಂದೆ ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ಜನರಿಗೆ ಸೇವೆ ಮಾಡ್ಬೇಕನ್ನೋ ಸದುದ್ದೇಶ ಇಟ್ಕೊಂಡು ಮಿಣಜಿಗಿ ಆ ಭಾಗದಲ್ಲಿ ಬೆಳಗಾನೂರು, ಹಿರೂರು, ಕೊಣ್ಣೂರು, ತಾಳಿಕೋಟೆ ಮತ್ತು ನಾಲತುವಾಡ, ಹೀಗೆ ನಮ್ಮ ಯಲಗೂರು ದೇವಸ್ಥಾನ ಇರಬಹುದು, ಬಿದಿರುಕುಂದಿ ಇರಬಹುದು, ಈ ಹಲವಾರು ಕಡೆ ನಮ್ಮ ಫೌಂಡೇಶನ್ ಇಂದ ಏನು ಪ್ರಮುಖ ಆದ್ಯತೆ ನಾವು ಕೊಟ್ಟದಪ್ಪ ಅಂದ್ರೆ ರೈತ ಆತ್ಮಹತ್ಯೆ ಕೇಸ್ಗಳಿಗೆ ಪ್ರಥಮ ಆದ್ಯತೆ ನಾವು ಕೊಟ್ಟಿವಿ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ನಮ್ಮಲ್ಲಿ ಹಿಂದೆ ಈ ರಸ್ತೆ ಅಪಘಾತ ಪ್ರಕರಣ ಹಳ್ಳಿಗೆರೆಯಲ್ಲಿ ಇರಬಹುದು, ಗೆದ್ದಲಮರಿ ತಾಂಡದಲ್ಲಿ ಇರಬಹುದು, ಮತ್ತೆ ಇಲ್ಲಿ ಒಕ್ರಾಣಿಯಲ್ಲಿ ಇರಬಹುದು, ಹಲವಾರು ನಮ್ಮ ಫೌಂಡೇಶನ್ ಏನು ಸ್ಪಾಟ್ ಆಕ್ಸಿಡೆಂಟ್ ಆಗಿ ಏನು ಡೆತ್ ಆಗಲಿ ಅಥವಾ ಹಾಸ್ಪಿಟಲ್ ಆಗಿ ನಮ್ಮ ಫೌಂಡೇಶನ್ ಸಹಾಯದಷ್ಟು ಆ ಒಂದು ಕೆಲಸನೂ ಮಾಡ್ಕೊತ ಬಂದೀವಿ. ಅದೇ ರೀತಿಯಾಗಿ ಈ ಗುಡಿಗಳಿಗೆ, ಆಮೇಲೆ ಕುಂಟೋಜಿ ಬಸವೇಶ್ವರ ದೇವಸ್ಥಾನ ಇರಬಹುದು, ಮತ್ತೆ ಕೆಲವೊಂದು ತಾಳಿಕೋಟೆಯಲ್ಲಿ ಕಾಸದ ಕರೋನಾ ಟೈಮ್ದಲ್ಲಿ ಸುಮಾರು ನಮ್ಮ ಅಸ್ಕಿ ಫೌಂಡೇಶನ್ ವತಿಯಿಂದ ಒಂದು ಕನಿಷ್ಠ 4 ಲಕ್ಷ ರೂಪಾಯಿದಿಂದ ದವಸ ದಾನಗಳನ್ನು ಆ ಭಾಗದಲ್ಲಿ, ಆ ಟೈಮ್ನಲ್ಲಿ ತಾಳಿಕೋಟೆ ಭಾಗದಲ್ಲಿ ನಾವು ನಮ್ಮ ಫೌಂಡೇಶನ್ ಆ ಕೆಲಸ ಮಾಡ್ಕೊತ ಬಂದಿದ್ದೀವಿ. ಈಗ ಮುಂದುವರೆದ ಭಾಗದಲ್ಲಿ ಹಿಂದೆ ನಾವು ಏನಪ್ಪಾ ಅಂದ್ರೆ ಕರೋನಾಕ್ಕಿಂತ ಆದ್ಮೇಲೆ ಮುಂದೆ ಇನ್ನೂ ಫೌಂಡೇಶನ್ ಕಾರ್ಯ ವಿಸ್ತಾರ ಮಾಡ್ಬೇಕಂತ ಹೇಳ್ಕೊಂಡ ಒಂದು ವಿಚಾರ ಮಾಡ್ಕೊಂಡಾಗ ತಾಲೂಕಿನಲ್ಲಿ ವಿಶೇಷವಾಗಿ ತಾಳಿಕೋಟೆ, ಮುದ್ದೇಬಿಹಾಳ 2 ತಾಲೂಕಿನಲ್ಲಿ ನಾವು ಒಂದು ಈ ಕಾರ್ಯವ್ಯಾಪ್ತಿಯನ್ನು ಮಾಡ್ಕೊತ ಬಂದ್ವಿ. ಆ ಒಂದು ಪ್ರತಿ ವರ್ಷ ಕೊಣ್ಣೂರು, ತಾಳಿಕೋಟೆ, ಮುದ್ದೇಬಿಹಾಳ, ನಾಲತುವಾಡದಲ್ಲಿ ರಂಜಾನ್ ಮಾಸದಲ್ಲಿ ಇಫ್ತಾರ್ ಕೂಟನ್ನು ಕಾಯಂ ಸತತ 8 ವರ್ಷದಿಂದ ನಾವು ಮಾಡ್ಕೊತ ಬಂದ್ವಿ. ನಮ್ಮೂರಲ್ಲಿ ನಾಲತುವಾಡ ಬಹುದು 5ನೇ ವರ್ಷ ಆಗಿರ್ಬೋದು. ಹಿಂಗೆ ಹಲವಾರು ಕಾರಣ ಸಮಾಜಮುಖಿ ಕೆಲಸ ಮಾಡ್ತಾ ಬಂದಿದ್ದು. ಈ ಮೊನ್ನೆ ಒಂದು ನಮ್ಮ ಎಲ್ಲ ಹಿರಿಯರು ಒಂದು ಏನು ಹೇಳಿದ್ರಪ್ಪ ಅಂದ್ರೆ, ಜನರಿಗೆ ಇನ್ನಷ್ಟು ಹತ್ತಿರ ಕೆಲಸ ಮಾಡುವಂಥ ಕೆಲಸ ಆಗಬೇಕು. ಈ ಬರೀ ನೀವು ತಾಲೂಕು ಮಟ್ಟ ಮಾಡಿರಿ, ಪ್ರತಿ ಗ್ರಾಮದಲ್ಲಿ ಸಹಿತ ನಿಮ್ಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಅಸ್ಕಿ ಫೌಂಡೇಶನ್ ಕಾರ್ಯವ್ಯಾಪ್ತಿ ವಿಸ್ತರಣೆ ಮಾಡ್ಬೇಕಂತ ನಮ್ಮ ತಂದೆಯವರು ಮಾರ್ಗದರ್ಶನ ಮಾಡಿದ್ದರಿಂದ ಈಗ ವಿಶೇಷವಾಗಿ ಕ್ಯಾಲೆಂಡರ್ ಬಿಡುಗಡೆ ಬಗ್ಗೆ 2 ಮಾತು ಹೇಳ್ಬೋದು. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಅಥವಾ ತಾಳಿಕೋಟೆ ತಾಲೂಕಿನಲ್ಲಿ ಶರಣ ವೀರೇಶ್ವರ ಜಯಂತಿ ಇರ್ಬೋದು, ಮುದ್ದೇಬಿಹಾಳ ಗಂಗಮ್ಮ ಚಿನ್ನವಾರ ಜಯಂತಿ ಇರ್ಬೋದು, ಮತ್ತೆ ಈಗ ಕುಂಟೋಜಿ ಜಾತ್ರೆ ಇರ್ಬೋದು, ಬೆಳಗಾನೂರು ಜಾತ್ರೆ ಇರ್ಬೋದು, ಎಲ್ಲ ಹಲವಾರು ವಿಶೇಷವಾಗಿ ಕ್ಯಾಲೆಂಡರ್ನಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮುದ್ದೇಬಿಹಾಳ ತಾಳಿಕೋಟೆ ತಾಲೂಕಿಗೆ ಸಂಬಂಧಪಟ್ಟಂಗೆ ಎಲ್ಲ ಜಾತ್ರೆ ದಿವಸಗಳನ್ನು ಆ ಒಂದು ಕ್ಯಾಲೆಂಡರ್ ಬಲಗಡೆ ಒಂದು ಕಾಲಮ್ ಮಾಡಿ ಅದು ಜನರಿಗೆ ಎಲ್ಲ ಗೊತ್ತಾಗಬೇಕು, ಜನರಿಗೆ ಪ್ರತಿಯೊಂದು ಅದು ತಿಳುವಳಿಕೆ ಒಂದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಸುಮಾರು ಈಗಾಗಲೇ ಒಂದು 25,000 ಕ್ಯಾಲೆಂಡರ್ ವಿತರಣೆ ಮಾಡಿದ್ದೀವಿ. ಇನ್ನೂ ಮುಂದಿನ ಭಾಗದಲ್ಲಿ ಕೆಲವೊಂದು ಈ 2,000ಕ್ಕಿಂತ ಜನಸಂಖ್ಯೆ ಇದ್ದಂಥ ಪಟ್ಟಣದಲ್ಲಿ ಇನ್ನೂ ಒಂದು ವಾರ ಯಾವುದೇ ಒಂದು ಇವತ್ತೊಬ್ಬ ಉದ್ಯೋಗಿ ಸಿಮೆಂಟ್ ಅಂಗಡಿ ಹಾಕಿದ್ರೆ ಮರ್ದಿನ ಮತ್ತೊಬ್ಬ ಹಾಕ್ತಾನೆ, ಒಂದು ಸ್ಟೀಲ್ ಅಂಗಡಿ ಹಾಕಿದ್ರೆ ಮತ್ತೊಬ್ಬ ಹಾಕ್ತಾನೆ. ಎಲ್ಲಾ ಯುಗದಲ್ಲಿ ಕಾಂಪಿಟೇಷನ್, ಆ ಕಾಂಪಿಟೇಷನ್ ಜೊತೆಯಲ್ಲಿ ನಾವು ಆದಂತ ಒಂದು ಇವತ್ತು ಪರಿಸ್ಥಿತಿ ಅದ. ಆ ದಿಶೆಯಲ್ಲಿ ಏನು 50-60 ಕೋಟಿ ಮುಟ್ಟಿವಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇವತ್ತು ನಮ್ಮ ಮನೆ ಯಲಗೂರಲ್ಲಿ ಮಾಡಿದೀವಿ, ತಾಳಿಕೋಟೆಯಲ್ಲಿ ಮಾಡಿದ್ವಿ, ನಿನ್ನೆ ಕುಂಟೂಜಿಯಲ್ಲಿ ನಮ್ಮ ವಿತರಣೆ ಮಾಡಿದ್ವಿ. ಈಗ ಏನ್ ನಾವು ಮಾಡ್ಕೋತ ಹೊಂಟಿವಿ, ಜನರ ಪ್ರೀತಿ, ವಿಶ್ವಾಸ, ಸಹಕಾರ ಕಾಯಂ ನಮ್ಗೆ ನೀವು ಕೊಡೋದು. ನಾವು ತುಂಬಾ ಅಸ್ಕಿ ಫೌಂಡೇಶನ್ ಎಲ್ಲ ಕುಟುಂಬ ಮತ್ತು ನಮ್ಮ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳು ತಮಗೆಲ್ಲ ಚಿರುಣಿ ಆಗಿರ್ತೇವೆ. ಇವತ್ತಿನ ಈ ಮುಂದೆ ಅಧ್ಯಕ್ಷರು ಗುರುಗಳು ಕೊಡ್ತಾ ಉಪಾಧ್ಯಕ್ಷ ಅದಕ್ಕೆ ಈ ಒಂದು
ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಆರೋಗ್ಯ ತಪಾಸಣೆ ಶಿಬಿರ ಅದನ್ನು ಮಾಡೋಕ್ಕೆ ನಿಮ್ಮಲ್ಲಿನೂ ಒಂದು ಫಸ್ಟ್ ಮುದ್ದೆ ಮಾಡ್ತೀವಿ. ಅದಕ್ಕೆಲ್ಲ ತಮ್ಮ ಸಹಾಯ ಸಹಕಾರ ನೀಡೋಕ್ಕಾಗಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೆ ಮುಂದೆ ಮಾತಾಡೋಣ. ಡಾಕ್ಟರ್ ಗುರುಮೂರ್ತಿ ಕಣಕಾಲಮಠ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಎಳಕಲ್, ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದಂಥ LH ಅವಟಿ, ಬಾಬು ಡರೇದ ಮಾತನಾಡಿ, ಶಾಸಕ CS ನಾಡಗೌಡ ಅವರ ಮಾರ್ಗದರ್ಶನ ಹಾಗೂ ಸಹಕಾರದ ಮೂಲಕ ಸಮಾಜ ಸೇವೆಯಲ್ಲಿ ಒಂದು ಹೆಜ್ಜೆ ಮುಂದಿದೆ. ಅಸ್ಕಿ ಫೌಂಡೇಶನ್ ಕಾರ್ಯ ಜಿಲ್ಲೆಯಲ್ಲೇ ಮಾದರಿ ಸೇವೆ ಮಾಡ್ತಾ ಇದೆ. ಸತತ ಪುಣ್ಯದ ಕಾರ್ಯಗಳೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಕ್ರೀಡಾಭಿಮಾನಿ CB ಅಸ್ಕಿ ಅವರನ್ನ ಹೆತ್ತವರು ಪುಣ್ಯವಂತರು. ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಕೈಗೆತ್ತಿಕೊಂಡ್ರೆ CB ಅಸ್ಕಿ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಒತ್ತು ಕೊಡುವ ಮೂಲಕ ತಮ್ಮ ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಬೆಳೆಸಿ ಅಂತ ಹೇಳಿ ತಿಳಿಸಿದ್ರು. ಅಥವಾ ಹೈನುಗಾರಿಕೆ ಚಟುವಟಿಕೆಯನ್ನು ಮಾಡಕ್ ಹಚ್ಚಬೇಕು. ಅದೇ ರೀತಿ ಈಗ ಖಾರ ಕುಟ್ಟೋದು, ಆಮೇಲೆ ಹಪ್ಪಳ ಮಾಡುವುದು, ಇವೆಲ್ಲ ತರಬೇತಿ. ನಮ್ಮ ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತ ಅತಿ ಶ್ರೀಮಂತವಾದ ದೇಶ. ನಮ್ಮ ದೇಶದಲ್ಲಿ ಕಬ್ಬಿಣ, ಬಂಗಾರ, ತವರು, ತಾಮ್ರ, ಪ್ರತಿಯೊಂದು ಭೂಮಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಭೂಮಿ ಇರುವಂತ ದೇಶನೂ ನಮ್ಮದೇ ಇರುವುದು. ಸುತ್ತಲ ನೀರಿದೆ, ಎಲ್ಲ ಇದೆ ನಮ್ಮ ಹತ್ರ. ಆದ್ರೆ ತರಬೇತಿ ಇಲ್ಲ. ನಮ್ಮ ದೇಶಕ್ಕೆ ನಮಗೇನ್ ಬೇಕಾಗಿತ್ತಪ್ಪ ಅಂದ್ರೆ ತರಬೇತಿ ಬೇಕಾಗಿದೆ. ಆ ತರಬೇತಿ ನಮ್ಮ ಹತ್ರ ಹೆಚ್ಚಿತ್ತಪ್ಪ ಅಂತಂದ್ರೆ ಇಂಥ ಟ್ರಸ್ಟ್ಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಇವರೆಲ್ಲ ಎಲ್ಲರಿಗೂ ತರಬೇತಿ ಕೊಟ್ಟಾಗ ಎಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆಗ್ತಾರ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಅದಕ್ಕೆ ಆ ಒಂದು ದಿಶೆಯಲ್ಲಿ ನೀವು ಹೆಚ್ಚು ಒತ್ತು ಕೊಟ್ಟು ನೀವು ಸನ್ಮಾನ್ಯ ಅಪ್ಪಾಜಿ ನಾಡಗೌಡರ ಸಹಾಯ ಹಸ್ತದಿಂದ ನೀವು ಸಾಕಷ್ಟು ಸರ್ಕಾರಿ ಪ್ರಾಜೆಕ್ಟ್ಗಳಿರ್ತಾವ. ಆ ಪ್ರಾಜೆಕ್ಟ್ನಾಗ NGOಗಳು ಹೌಸ್ಹೋಲ್ಡ್ ಸರ್ವೆ ಇರ್ಬೋದು, ಎಷ್ಟು ಜನ ಅಂಗವಿಕಲರಿದಾರ, ಎಷ್ಟು ಜನ ವಿಧವೆ ಮಹಿಳೆಯರಿದಾರ, ಎಷ್ಟು ಜನರಿಗೆ ವಿಧವೆ ಮಾಶಾಸನ ಬರ್ತದ, ಇವನ್ನೆಲ್ಲ ಪ್ರತಿಯೊಂದನ್ನು ನೀವು ಐಡೆಂಟಿಫೈ ಮಾಡಿ. ಯಾಕಂದ್ರೆ ಸರ್ಕಾರದವ್ರು ಮಾಡ್ತಾರ, ಆದ್ರೆ ಎಷ್ಟರ ಮಟ್ಟಿಗೆ ಮಾಡ್ತಾರ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದ್ದಂತ ವಿಷಯ. ಯಾಕಂದ್ರೆ ಸಂಘ ಸಂಸ್ಥೆಗಳು ಏನ ನಾವು ಮಾಡ್ತೀವಿ ನಿಖರವಾಗಿರ್ತದ. ಈಗೇನ ಕರ್ನಾಟಕದಾಗ ಏನೇ ಇದ್ರು ಯಾವುದೇ ಡೇಟಾ ಕಲೆಕ್ಷನ್ ಮಾಡೋದಿತ್ತಪ್ಪ ಅಂದ್ರೆ ಪ್ರೈವೇಟ್ದವ್ರಿಗೆ ಕೊಡ್ತಾರ, ನಮ್ಮ ಹತ್ರ ಇರ್ತಾರ. ಸರ್ಕಾರ ಒಳ್ಳೆಯ ದಾನಿಗಳು ಕೂಡ, ಕ್ರೀಡಾ ಪ್ರೇಮಿಗಳು, ಹಸನ್ಮುಖಿ ನಾಯಕರು ಕೂಡ ಅವರು ಇಂಥವೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರಿತರು ಯಾರಾದ್ರೆ ಸುಕೃತವಾದ ಪುಣ್ಯ ಇದ್ದರೆ ಮಾತ್ರ ಇಂಥ ದಾನ ಧರ್ಮ ಪರೋಪಕಾರಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಇಂಥ ಉತ್ತಮವಾದ ಮಕ್ಕಳು ಹುಟ್ಟುತ್ತವಂತ ನಾವು ಹೇಳ್ತೀವಿ. ಅಸ್ಕಿ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ. ಬಡಬಗ್ಗರಿಗೆ ದಾನ ಧರ್ಮ ಪರೋಪಕಾರಗಳನ್ನು ಕೂಡ ಅವರು ಮಾಡಿದ್ದಾರೆ. ನಾನು ಅವತ್ತಿಂದ 10 ವರ್ಷದಿಂದ ಅವರ ಒಡನಾಟದಲ್ಲಿದ್ದೀನಿ ಅಂತ ನಿಜವಾಗಲೂ ಹೇಳಬೇಕಂದ್ರೆ ಚಂದ್ರಶೇಖರ್ ಅಸ್ಕಿ ಅವರು ಅಪರೂಪದ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿಗಳು ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಆ ಕೈಗಳಿಗೆ ಶೋಭೆ ಬರಬೇಕಾದ್ರೆ 10 ಬೆರಳಿಗೆ 10 ಬಂಗಾರದ ಉಂಗುರ ಇಟ್ಟರೆ ಶೋಭೆ ಬರಲ್ಲ. ಕೊಡಗೈ ದಾನಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ನಮ್ಮ ಅಸ್ಕಿ ಅವರಿಗೆ ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕಾಗ್ತದೆ. ಇನ್ನೂ ಸಾಮಾಜಿಕ ಕೆಲಸಗಳನ್ನು ಮಾಡಲಿಕ್ಕೆ, ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಕೊಡುಗೈ ದಾನಿಗಳಾಗಬೇಕಾದ್ರೆ ಸಮಾಜದಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನಾವು ಕೊಡಬೇಕಾಗ್ತದೆ. ಅಂಥ ದಾನಿಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ಇವತ್ತು ನಮ್ಮ ಭಾಗದ ಆತ್ಮೀಯ ಮತ್ತು ಜನಪ್ರಿಯ ಶಾಸಕರ ಒಂದು ಆದಿಯಾಗಿ ಅವರ ಒಂದು ಮಾರ್ಗದರ್ಶನದಿಂದ CS ಅಪ್ಪಾಜಿ ನಾಡಗೌಡರ ಒಂದು ಮಾರ್ಗದರ್ಶನದಿಂದ ಬೆಳೆದು ಬಂದು ಈಗ ಎಲ್ಲ ನಮ್ಮ ಭಾಗದಲ್ಲಿ ಚಿರಪರಿಚಿತರಾಗಿಬಿಟ್ಟಿದ್ರು. ಅಸ್ಕಿಯವರು ಯಾವ ಫಂಕ್ಷನ್ ಇರ್ತಾರೆ, ಕಾರ್ಯಕ್ರಮ ಇರಲಿ, ಜಾತ್ರೆ ಇರಲಿ, ಏನೇ ಒಂದು ಸ್ಪೋರ್ಟ್ಸ್ ಇರಲಿ, ಅಲ್ಲಿ ಯಾರಾದರೂ ಯಾರೂ ಇಲ್ಲಂದ್ರೆ ಅಲ್ಲಿ ಅಸ್ಕಿ ಚಂದ್ರಶೇಖರ CB ಅಸ್ಕಿ ಅವರು ಪಕ್ಕ ಇರ್ತಾರಲ್ಲಿ. ಅಂಥ ವ್ಯಕ್ತಿಗಳು ಬಡವರಿಗಾಗಲಿ ಶ್ರೀಮಂತರು ಇಂಥ ಭೇದ ಭಾವನೆಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾರಲ್ಲ. ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಅಂತಂದರೆ ಇದು ನಿತ್ಯವೂ ದಿನಚರಿ ಹೊಸದಾಗಿರಲಿ, ಅವರ ಜೀವನವೂ ಕೂಡ ಹೊಸದಾಗಿರಲಿ. ಇಂಥ ಕಾರ್ಯಗಳಿಗೆ ಪ್ರೋತ್ಸಾಹ ಜನಗಳ ಸಹಾಯ ಸಹಕಾರ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇಂಥ ಅವಕಾಶಗಳನ್ನು ಮಾಡಲಿಕ್ಕೆ ವೀರೇಶ್ವರ ಶರಣರು, ಬಸವಾದ ಶಿವಶರಣರು ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಹೇಳ್ಬೇಕಂದ್ರೆ ಇನ್ನೇಗ ನಮ್ಮ ಇವರು ಹೇಳಿದ್ರಲ್ಲ ಔಟಿ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಇವತ್ತು ನಮ್ಮ ಅಸ್ಕಿ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದಾರೆ. ನಾಲತ್ವಾಡದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇದೆ, ಏನೇ ಒಂದು
ಜಾತ್ರೆ ಆಗಿರ್ಬೋದು, ಏನೇ ಒಂದು ಉತ್ಸವ ಆಗಿರ್ಬೋದು, ಏನೇ ನಡೆದ್ರು ಅವರು ತನು ಮನ ಧನದಿಂದ ಈ ಒಂದು ನಮ್ಮ ಪಟ್ಟಣಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವಂಥ. ಯಾವತ್ತೂ ನಾವು ಇನ್ನೊಬ್ಬರಿಗೆ ಕೊಡುವಂಥ ಮನಸ್ಸಿತ್ತಂದ್ರೆ ದೇವರು ಎಂದೂ ನಮಗೆ ಇನ್ನೂ ಆ ಕೊಡುವಂಥ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ತಾ ಅನ್ಲಿಕ್ಕೆ ನಮ್ಮ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರೇ ಅವರೇ ಕಾರಣ. ಅದಕ್ಕಾಗಿ ನಮ್ಮ ನಾಲ್ಕುತೋಳದ ಎಲ್ಲ ಗುರು ಹಿರಿಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯ ಮುಂದೆ ಅವರಲ್ಲಿ ಈ ಒಂದು ಸಮಾಜಮುಖಿ ಕೆಲಸಗಳು ಮುಂದೆ ಅವರು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ, ಅವರ ದೇವರಿಗೆ ಅವರ ಒಂದು ಅಂಥ ಕೆಲಸಗಳನ್ನು ಮಾಡುವಂಥ ಶಕ್ತಿ ಅವರಿಗೆ ಕೊಡಲಿ, ಇನ್ನೂ ಹೆಚ್ಚಿನ ಒಂದು ಅವರಿಗೆ ಮಾಡುವಂಥ ಕೆಲಸ ಗುರು ಹಿರಿಯರು ಆ ದೇವರು ಅವರಿಗೆ ಕೊಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಉದ್ದೇಶ ಜನೋಪಕಾರಿ, ಕ್ಯಾಲೆಂಡರ್ ನ್ಯಾಮಕ್ಕೆ ಮಾತ್ರ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನರಿಗಾಗಿ ಏನಾದರೂ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಈ ಕ್ಯಾಲೆಂಡರ್ ಮಾಡಿದಂಥ ಕರ್ತುವಿನ ಒಂದು ಮನಸ್ಥಿತಿ ಅಂತ ನನಗನ್ಸುತ್ತೆ. ಇವರಿಗೆ ಒಂದು ಯಾವುದಾದ್ರೂ ಒಂದು ನೆವ ಬೇಕು. ಎಂಥ ನೆವ ಅಂದರೆ ಜನಕ್ಕೆ ಅನ್ನದಾನ ಮಾಡಲಿಕ್ಕಾಗಲಿ, ಏನಾದರೂ ಸಹಾಯ ಮಾಡಲಿಕ್ಕಾಗಲಿ, ಒಂದು ಯಾವುದಾದ್ರು ಜಾತ್ರೆ ಆಗಲಿ, ಏನೇ ಒಂದು ಹಬ್ಬ ಆಗಲಿ, ಹರಿದಿನ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅಲ್ಲಿ ಅನ್ನ ಸಂತರ್ಪಣೆ CBSK ಅಂತ ಇರ್ತದೆ. ಭಾಳ ಹೆಮ್ಮೆಯ ವಿಷಯ. ಜಗತ್ತಿನಲ್ಲಿ ಹಲವಾರು ಜನರಿಗೆ ಭಗವಂತ ಹಲವಾರು ರೀತಿಯ ಸ್ಥಾನಗಳು, ಮಾನಗಳು, ಹಲವಾರು ರೀತಿಯ ಆಸ್ತಿ, ಅಂತಸ್ತು, ವೈಡರ್ಯ, ವಸ್ತ್ರ ಎಲ್ಲನೂ ಕೊಟ್ಟಿರ್ತಾನೆ. ಆದರೆ ಹಂಚಿ ತಿನ್ನುವ ಮನಸ್ಥಿತಿ ತುಂಬ ಕಡಿಮೆ ಇರ್ತದೆ. ಹಂಚು ಹಾಕಿ ಹಂಚಿ ತಿನ್ನುವ ಮನಸ್ಥಿತಿ ಯಾರಿಗೂ ಇಲ್ಲ. ಗಳಿಸಿದ್ದನ್ನು ಮುಚ್ಚಿ ತಿನ್ನುವಂಥ ಮನಸ್ಥಿತಿ ಇರುವಂಥ ಈ ಕಾಲದಲ್ಲಿ CBSK ಅವರಂತ ನಾನು ಅವ್ರ ಬಗ್ಗೆ ಭಾಳ ಹೊಗಳ್ತಾ ಇಲ್ಲ. ಯಾಕಂದರೆ ನಮ್ಮ ಯಾವುದೇ ರೀತಿಯ ಎಲ್ಲಿ ಕಾರ್ಯಕ್ರಮ ನೋಡಿದರೂ ಒಂದು ಸ್ಪೋರ್ಟ್ಸ್ ಯುವಕರಿಗೆ ಆಟ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಹಿರಿಯರಿಗೆ ಏನಾದರೂ ಸವಲತ್ತು ಇರ್ಬೋದು, ಮೆಡಿಕಲ್ ಇರ್ಬೋದು, ಯಾವುದಾದರೂ ಒಂದು. ಈ ವೇಳೆ ಸಿರ್ಪಿ MV ನೂಲಿನವರ ಮಾತನಾಡಿದ್ರು. ಸನ್ಮಾನ ಕ್ರೀಡಾಭಿಮಾನಿ CBSK ಅವರನ್ನ ಸ್ಥಳೀಯ ಗೆಳೆಯರ ಬಳಗದಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ನಂತರ ಅಸ್ಕಿ ಫೌಂಡೇಶನ್ ಸಹಯೋಗದಡಿ ಗುತ್ತಿಗೆದಾರರಾದಂತಹ ST ಕುರಿ ಅವರನ್ನ ಸನ್ಮಾನಿಸಲಾಯಿತು. ಒತ್ತಾಯ: ಜಿಲ್ಲಾ ಸೇರಿ ಹಲವೆಡೆ ಬಸ್ ನಿಲ್ದಾಣಗಳಲ್ಲಿ ದಾರ್ಶನಿಕ ನಾಯಕಿಯರ ನಾಮಕರಣ ಮಾಡಿದ ಮಾದರಿಯಲ್ಲೇ ನಾಲತವಾಡ ಪಟ್ಟಣದ ಬೃಹತ್ ಬಸ್ ನಿಲ್ದಾಣಕ್ಕೆ ನಂದಾದೀಪ ವೀರಶೈವ ಶರಣರ ನಾಮಕರಣ ಮಾಡಬೇಕು ಅಂತ ಹೇಳಿ ಶಾಸಕ CS ನಾಡಗೌಡ ಹಾಗೂ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರನ್ನ ಒತ್ತಾಯಿಸಿದರು. ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಪೃಥ್ವಿರಾಜ ನಾಡಗೌಡ, ಶಂಕರರಾವ್ ದೇಶ್ಮುಖ್, ಗುರುಪ್ರಸಾದ್ ದೇಶ್ಮುಖ್, ಅಮರ ದೇಶ್ಮುಖ್, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಬಸವರಾಜ್ ಗಂಗನಗೌಡ್ರ, ಶಿವಪ್ಪಗೌಡ ತಾತಾರೆಡ್ಡಿ, ಅಮರಪ್ಪ ಗಂಗನಗೌಡ್ರ, ಬಾಬು ಡೆರೇದ, ಜುಮ್ಮಣ್ಣ ಜೋಗಿ, ಶಿವರುದ್ರಯ್ಯ ಹಿರೇಮಠ, ST ಕುರಿ ಹಾಜರಿದ್ದರು.